ಕೊಪ್ಪಳದ ಕುರಿಕಾಯೋ ಹೈದನ ಭರ್ಜರಿ ನೀಟ್ ಸಾಧನೆ. ನೀಟ್ ಪರೀಕ್ಷೆಯಲ್ಲಿ 720ಕ್ಕೆ 511 ಅಂಕವನ್ನ ಪಡೆದಿದ್ದಾನೆ ಪುಟ್ಟರಾಜು. ಈ ಸಾಧನೆ ಮಾಡೋದಕ್ಕೆ ಮನಸ್ಸಿದ್ರೆ ಸಾಕು, ಏನ್ ಬೇಕಾದರೂ ಮಾಡಬಹುದು. ಕುರಿಕಾಯೋ ಹೈದನ ಭರ್ಜರಿ ನೀಟ್ ಸಾಧನೆ ಇದು. ಹನಮನಹಳ್ಳಿ ಗ್ರಾಮದ ವಿದ್ಯಾರ್ಥಿ ಪುಟ್ಟರಾಜು ಸಾಧನೆ ಮಾಡಿದ್ದಾರೆ. ಆಲ್ ಇಂಡಿಯಾ ಎಸ್ಟಿ ವಿಭಾಗದಲ್ಲಿ 694ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಎರಡನೇ ಪ್ರಯತ್ನದಲ್ಲೇ ಗಮನಾರ್ಹ ಸಾಧನೆ ಮಾಡಿದ ಪುಟ್ಟರಾಜು. ಪಿಯುಸಿಲಿ 98% ಅಂಕವನ್ನು ಗಳಿಸಿದ್ದ ಈ ವಿದ್ಯಾರ್ಥಿ 1 ವರ್ಷ ಲಾಂಗ್ ಟರ್ಮ್ ಕೋಚಿಂಗ್ ಅನ್ನು ಪಡ್ಕೊಂಡಿದ್ದ. ಓದಿನ ಜೊತೆಗೆ ಕುರಿ ಕಾಯುವ ಕೆಲಸ, ಕೃಷಿ ಕೆಲಸ ಮಾಡ್ತಾ ಇದ್ದ. ತೋಟದ ಮನೆಯಲ್ಲಿ ವಾಸ, ಮನೆಗೆ ಇಂದಿಗೂ ಕರೆಂಟ್ ಇಲ್ಲ. ಕಷ್ಟಪಟ್ಟು ಮಗನನ್ನು ಓದಿಸಿದಾದರೆ ಮಹಾಬಳೇಶ್ವರ ಸಾವಿತ್ರಿ ದಂಪತಿ ವೈದ್ಯನಾಗುವ ಕನಸಿಗಾಗಿ ನಿರಂತರ ಪರಿಶ್ರಮ. ಪೋಷಕರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಗ್ರಾಮಸ್ಥರು ಕೂಡ ಅಭಿನಂದನೆ ಮಹಾಪೂರ್ವವನ್ನು ಎರಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಈತ ವಿದ್ಯಾರ್ಥಿ ಪುಟ್ಟರಾಜು. ಈತ ಕುರಿ ಕಾಯೋದು, ಕೃಷಿ ಕೆಲಸವನ್ನು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. PUCಯಲ್ಲೂ ಕೂಡ ಅತ್ಯುತ್ತಮ ಪರ್ಸೆಂಟೇಜನ್ನು ಪಡ್ಕೊಂಡಿದ್ದಾನೆ, 98%. ನೋಡಿ, ಈತನ ಮನೆ ಇದು, ಅರಮನೆ. ನಿಜವಾಗ್ಲೂ ಇಲ್ವಿ ವಿದ್ಯೆಗೆ ಬೆಲೆ ಕೊಡಬೇಕು, ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು. ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಹೇಳ್ತಾರಲ್ಲ, ಆ ಮಾತು ಎಲ್ಲೋ ಒಂದನ್ನು ನೋಡಿದ್ರೆ ಇವ್ರಿಗೆ ಅನ್ವಯಿಸುತ್ತೆ ಅದು ಅಂತ ಅನಿಸುತ್ತೆ. ನೋಡಿ, ಯಾರೂ ಆಸ್ತಿ ಮಾಡಿಲ್ಲ, ಅವರು ತುಂಬ ಕಷ್ಟಪಟ್ಟು ಮಗನನ್ನು ಓದಿಸಿದ್ದಾರೆ. ಆತ ವೈದ್ಯನಾಗಬೇಕು ಅನ್ನುವಂಥ ಮಹಾ ಆಸೆ ಕೂಡ ಇಟ್ಕೊಂಡಿದ್ದಾನೆ. ಮೊದಲನೇ ಸಲ ನೀಟ್ ಬರೆದಾಗ ತುಂಬಾ ಲೋ ಸ್ಕೋರ್ ಬಂದಿತ್ತು. 1 ವರ್ಷ ವಿದ್ಯಾನಿಕೇತನ ಒಡರಟ್ಟಿಯಲ್ಲಿ ಲಾಂಗ್ ಟರ್ಮ್ ತಗೊಂಡ್ವಿ. ನಮ್ಮ ಪಾಲಕರು ತುಂಬಾ ಸಪೋರ್ಟ್ ಮಾಡಿದ್ರು. ಆಮ್ಯಾಗ ಅಲ್ಲಿ ಹೋದ್ಮ್ಯಾಗ ಎಲ್ಲ ಚಾಪ್ಟರ್ಸ್, ಲೆಸನ್ಸ್ ಎಲ್ಲ ರಿವೈಸ್ ಮಾಡಿದ್ವಿ. ಸರ್ಸ್ ಮತ್ತೆ ಟೀಚರ್ಸ್ ಎಲ್ಲ ತುಂಬಾ ಸ್ಟಡಿ ಅವ್ರು ಕಂಡಕ್ಟ್ ಮಾಡಿದ್ರು. ಎಲ್ಲ ಮಿಸ್ಟೇಕ್ನ ಕರೆಕ್ಟ್ ಆಗಿ ಹೇಳ್ತಿದ್ರು. ಇದರಿಂದ ತುಂಬಾ ಸಪೋರ್ಟ್ ಮಾಡಿದ್ರು. ನೈಟ್ ಸ್ಟಡಿ ಅವರಿಗೆ ಎಲ್ಲ ಡೌಟ್ ಕ್ಲಿಯರ್ ಮಾಡೋದಾಗ್ಲಿ, ಏನಾದ್ರೂ ಡೌಟ್ ಇದ್ರೆ ಕೇಳ್ತಿದ್ರು. ನಾವೆಲ್ಲ ಸರ್ ಕೇಳ್ತಿದ್ರು, ಡೌಟ್ ಇದ್ರೆ ಅವರೆಲ್ಲ ಕ್ಲಿಯರ್ ಮಾಡಿ ಶಾರ್ಟ್ಕಟ್ ಮೆಥಡ್ ಹೇಳ್ತಿದ್ರು. ಪೇರೆಂಟ್ಸ್ ಅಂತೂ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಮೊದಲನೇ ಸಲ ರೀನೀಟ್ ಆಗ್ಲಾರ ಮುಂಚೆ ಅದು ಕ್ವಶನ್ ಪೇಪರ್ ಈಸಿ ಇತ್ತು. ಮತ್ತೆ ಎಲ್ಲ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶುಕ್ರಾಜ್, ನೋಡ್ತಾ ಇದ್ದೀವಿ ವಿದ್ಯಾರ್ಥಿಯ ಸಾಧನೆ ನಿಜಕ್ಕೂ ಕೂಡ ಆ ಗ್ರಾಮಕ್ಕೆ, ತಂದೆ ತಾಯಿಗೆ ಹೆಮ್ಮೆ ಅನ್ನುವಂಥ ವಿಚಾರ. ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರವಾಗಿ ಎಸ್ ಶಿವಕುಮಾರ್, ಕೆಲವೊಂದಿದ್ದರೆ ಓದಿಗೆ ಓದಿನ ಸಾಧನೆಗೆ ಯಾವುದೂ ಬಡತನ ಅಡ್ಡಿ ಆಗಲ್ಲ ಅನ್ನೋದಕ್ಕೆ ಏನು ಕೊಪ್ಪಳದ ಈ ಪುಟ್ಟರಾಜು ಯುವಕನೇ ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ದೇಶದ ಅತ್ಯಂತ ಕಠಿಣ ಪರೀಕ್ಷೆಯಲ್ಲಿ ಒಂದಾದಂತಹ ಒಂದು ಪರೀಕ್ಷೆ ಅಂತ ಹೇಳ್ಬೋದು ನೀಟ್ ಎಕ್ಸಾಮ್. ಇತ್ತೀಚೆಗಷ್ಟೇ ನೀಟ್ ಎಕ್ಸಾಮ್ ಕುರಿತಾಗಿ ಸಾಕಷ್ಟು ಸುದ್ದಿ ಆಗಿತ್ತು. ಯಾಕಂತಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ಕೊಪ್ಪಳದ ಯುವಕ ಆ ಒಂದು ಧೃತಿಗೆಡದೆ ಮತ್ತೆ 2ನೇ ಬಾರಿ ಪರೀಕ್ಷೆ ಬರೆದು ಈಗ ಒಂದು ಅತ್ಯುತ್ತಮ ಸಾಧನೆ ಮಾಡಿದ್ದಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸುಮಾರು 720 ಅಂಕಗಳಿಗೆ ಈತ ಬರೋಬ್ಬರಿ 511 ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ST ಕ್ಯಾಟಗರಿಯಲ್ಲಿ 694 ರ್ಯಾಂಕ್ ಪಡೆಯುವ ಮುಖಾಂತರ ಬರೀ ಕೊಪ್ಪಳಕ್ಕಷ್ಟೇ ಅಲ್ಲ, ಇಡೀ ದೇಶದ ಒಂದು ಗಮನ ಸೆಳೆದಿದ್ದಾನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈತನ ಒಂದು ಸಾಧನೆಗೆ ಅಡ್ಡಿಯಾಗಿದ್ದು ಸಾಕಷ್ಟು ಬಡತನ ಅಂತ ಹೇಳ್ಬೋದು. ಆದ್ರೂ ಕೂಡ ಈ ಒಂದು ಬಡತನದಲ್ಲಿ ಕೂಡ ಈ ಒಂದು ಓದಿನಲ್ಲಿ ಆತ ಯಾವತ್ತೂ ಕೂಡ ಧೃತಿಗೆಡಲಿಲ್ಲ. ಯಾಕಂತಂದ್ರೆ ನಾವು ಅವರ ಒಂದು ತೋಟದ ಮನೆ ನೋಡಿದ್ರೆ ಇಂದಿಗೂ ಕೂಡ ಆ ಒಂದು ತೋಟದ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಇದರ ನಡುವೆ ಕೂಡ ಆತ ಕತ್ತಲ ಕೋಣೆಯಲ್ಲೇ ಈತ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದು ನಿಜಕ್ಕೂ ಒಂದು ಸಾಧನೆಗೆ ಒಂದು ಅತ್ಯುತ್ತಮ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಇದೀಗ ಏನು ಈತನ ಒಂದು ಪುಟ್ಟರಾಜು ಸಾಧನೆ ನೋಡಿ ಕೊಪ್ಪಳದ ಬರೀ ಆತನ ತಂದೆ ತಾಯಿಗಳ ಅಷ್ಟೇ ಅಲ್ಲದೆ ಕೊಪ್ಪಳ ಜನತೆ ಕೂಡ ಸಾಕಷ್ಟು ಹೆಮ್ಮೆ ಪಡುವಂತಾಗಿದೆ. ಯಾಕಂದ್ರೆ ಇಂಥ ಅತ್ಯಂತ ಕಠಿಣ ಒಂದು ಬಡತನದಲ್ಲಿ ಕೂಡ ಈ ಒಂದು ನೀಟ್ ಒಂದು ಕಠಿಣ ಎಕ್ಸಾಮ್ ನಲ್ಲಿ ಈತ ಅತ್ಯುತ್ತಮ ಸಾಧನೆ ಮಾಡಿದ್ದು ನಿಜಕ್ಕೂ ಕೊಪ್ಪಳ ಜಿಲ್ಲೆಗೆ ಕೂಡ ಒಂದು ಹೆಮ್ಮೆ ತರತಕ್ಕಂತ ಒಂದು ಸಂಗತಿ ಅಂತಾನೆ ಹೇಳ್ಬೋದು. ಆತನ ಏನು ಪಾಲಕರಿದ್ದಾರೆ ಅವರು ಕೂಡ ಒಂದು ತುಂಬಾ ಕಷ್ಟಪಟ್ಟು ಆತನ ಓದಿಸಿರ್ತಕ್ಕಂಥದ್ದು. ಏನು ಬೋರ್ವೆಲ್ ಅಂದ್ರೆ ಅವರ ಅಪ್ಪಾಜಿಯವರು ಬೋರ್ವೆಲ್ ರಿಪೇರಿ ಕೆಲಸವನ್ನು ಮಾಡ್ತಿರ್ತಾರೆ. ಪ್ರತಿ ಹಳ್ಳಿಗಳಿಗೆ ಹೋಗಿ ಬೋರ್ವೆಲ್ ಕೆಲಸ ಮಾಡ್ತಿರ್ತಾರೆ. ಎಲೆಕ್ಟ್ರಿಕಲ್ ಕೆಲಸ ಮಾಡ್ಕೊಂಡು ಈತನನ್ನು ಓದಿಗೆ ಯಾವುದೇ ರೀತಿ ಅಡ್ಡ ಬರದಂತೆ ಅವರು ಶಿಕ್ಷಣವನ್ನು ಈತನಿಗೆ ಕೊಡಿಸಿರ್ತಾನೆ. ಅಷ್ಟೇ ಅಲ್ಲದೆ ಈ ಏನು ಪುಟ್ಟರಾಜು ಇದ್ದಾನೆ, ಇದನ್ನು ಕೂಡ ಒಂದು ಪೋಷಕರಿಗೆ ಒಂದು ಹೆಗಲು ಕೊಟ್ಟು ಕೃಷಿಯಲ್ಲಿ ಮುಂದುವರಿಸಿದ್ದು ನಿಜಕ್ಕೂ ಈ ಒಂದು ಸಾಧನೆಗೆ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಶಿವಕುಮಾರ್, ಥ್ಯಾಂಕ್ ಯು ಶುಕ್ರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.